ಸೈಡ್ವೇವ್ 6 ಮತ್ತು ಗಾರ್ಡನ್ ಯೂನಿವರ್ಸಿಟಿ ಜಂಟಿ ಸಹಯೋಗದೊಂದಿಗೆ ಕಾಲೇಜು ಆಡಿಟೋರಿಯಂನಲ್ಲಿ ರಿದಮಿಕ್ಸ್ ಎಂಬ ಡಾನ್ಸ್ ಕಾಂಪಿಟೇಷನ್ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಅನೇಕ ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಸೋಲೋ, ಡ್ಯುಯಲ್ ಹಾಗೂ ಗ್ರೂಪ್ ಡಾನ್ಸ್ ವಿಭಾಗದಲ್ಲಿ ಕಾಂಪಿಟೇಷನ್ ನಡೆಸಲಾಗಿತ್ತು. ಇನ್ನು ಡಾನ್ಸರ್ಸ್ ಅಂತೂ ವೇದಿಕೆಯನ್ನ ಕುಣಿಸುವಂತೆ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರು. ಜಡ್ಜಸ್ಗಳ ಮನಗೆದ್ದ ಡಾನ್ಸರ್ಸ್ಗಳು ಟ್ರೋಫಿ ಜೊತೆಗೆ ನಗದು ಬಹುಮಾನವನ್ನ ತನ್ನದಾಗಿಸಿಕೊಂಡಿದ್ರು. Wow, I have two more people, one from my mind. Okay. Very simple thing. I'm going to ask you the same thing. Are you from Varanasi? Awesome. How long have you been there in Bangalore? Just various art forms, dance ಅಂತ ಬಂದರಲ್ಲಿ ಸಾಕಷ್ಟು ವಿಭಿನ್ನವಾದಂತಹ ಕಲೆಗಳಿದೆ. ಸೊ ಇಂದಿನ ಈ ಒಂದು ಕಲೆಗೆ ಪ್ರಶಂಸಿಸಿ ವಿಜಯಕರ ಸುಧಾಕರ್ ವೇರಿಯಸ್ ಆರ್ಟ್ ಫಾರ್ಮ್ಸ್ ಡಾನ್ಸ್ ಅಂತ ಬಂದರಲ್ಲಿ ಸಾಕಷ್ಟು ವಿಭಿನ್ನವಾದಂತಹ ಕಲೆಗಳಿದೆ. ಸೊ ಇಂದಿನ ಈ ಒಂದು ಕಲೆಗೆ ಪ್ರಶಂಸಿಸಿ ವಿಜಯಕರ ಸುಧಾಕರ್ ವೇರಿಯಸ್ ಆರ್ಟ್ ಫಾರ್ಮ್ಸ್ ಡಾನ್ಸ್ ಅಂತ ಬಂದರಲ್ಲಿ ಸಾಕಷ್ಟು ವಿಭಿನ್ನವಾದಂತಹ ಕಲೆಗಳಿದೆ. ಸೊ ಇಂದಿನ ಈ ಒಂದು ಕಲೆಗೆ ಪ್ರಶಂಸಿಸಿ ವಿಜಯಕರ ಸುಧಾಕರ್ ವೇರಿಯಸ್ ಆರ್ಟ್ ಫಾರ್ಮ್ಸ್ ಡಾನ್ಸ್ ಅಂತ ಬಂದರಲ್ಲಿ ಸಾಕಷ್ಟು ವಿಭಿನ್ನವಾದಂತಹ ಕಲೆಗಳಿದೆ. ಸೊ ಇಂದಿನ ಈ ಒಂದು ಕಲೆಗೆ ಪ್ರಶಂಸಿಸಿ ವಿಜಯಕರ ಸುಧಾಕರ್ ವೇರಿಯಸ್ ಆರ್ಟ್ ಫಾರ್ಮ್ಸ್ ಡಾನ್ಸ್ ಅಂತ 6 ಇಂದ ರಿದಮಿಕ್ಸ್ ಅನ್ನೋ ಒಂದು ಕಾರ್ಯಕ್ರಮ ಅದು ಕಾಲೇಜಲ್ಲಿ ಒಟ್ಟಿಗೆ ಜಂಟಿಯಾಗಿ ಮಾಡಿರುವಂಥದ್ದು. ಈ ಒಂದು ಪ್ಲಾನ್ ಹೇಗೆ ಬಂತು ಮತ್ತೆ ಇದಕ್ಕೆ ನಿಮ್ಮ ತಂಡದ ಪ್ರಿಪರೇಷನ್ ಹೇಗಿತ್ತು? ಟೀಮ್ಗಳನ್ನ ಕರೆಯುವಂಥದ್ದು ಅದೆಲ್ಲ ಹೇಗಿತ್ತು ಸರ್? ಒಂದು ನಾವು ಸೈಡ್ವೇವ್ 6 ಅನ್ನೋದು ಒಂದು ಈವೆಂಟ್ ಕಂಪ್ನಿ ಆಯಿತಾ. ನಾವು ಸಾಕಷ್ಟು ಕಾಲೇಜಸ್ದು ಮತ್ತು ಮೀಡಿಯಾ ಹೌಸಸ್ ಈವೆಂಟ್ ಮಾಡ್ತಾ ಇರ್ತೀರಿ. ಸೊ ಓವರಾಲ್ ನಾನು ನೋಡಿದ್ದೇನೆಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಭಾಳಷ್ಟು ಟ್ಯಾಲೆಂಟೆಡ್ ಮಕ್ಕಳಿಗೆ ವೇದಿಕೆ ಸಿಗೋದಿಲ್ಲ. ಸೊ ಹಾಗಾಗಿ ನಮಗೆ ಒಂದು ಇಚ್ಛೆ ಇತ್ತು ಈ ಥರ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಕೊಡಬೇಕು. ಸೊ ದಟ್ ಯಾರನ್ನ ಟ್ಯಾಲೆಂಟೆಡ್ ಇದ್ದರೆ ಅವ್ರಿಗೊಂದು ಲೈಮ್ ಲೈಟ್ ಸಿಗಬೇಕು ಅಂತ. ಹಾಗಾಗಿ ಇದೊಂದು ವೇದಿಕೆ ನಾವು ಸೃಷ್ಟಿಸಿದ್ರಿ. ಇದಕ್ಕೋಸ್ಕರ ನಾವು ತುಂಬಾ ಲಾಸ್ಟ್ 2 ಮಂತ್ಸಿಂದ ಒಂದು ಮೋರ್ ದೆನ್ 200-250 ಕಾಲೇಜಸ್ ಹೋಗಿ ವಿಸಿಟ್ ಮಾಡಿ ಅವ್ರ ಹತ್ರ ಮಾತಾಡಿ ಅದರ ಪ್ರತಿಫಲನ ಇವತ್ತು ನೀವೇನು ನೋಡಿದಿರ ಇವತ್ತು ಡಾನ್ಸ್ ಕಾಂಪಿಟೇಷನ್ ಇದು ಅದರದ್ದು ರಿಸಲ್ಟ್. ಸರ್, ಈಗ ಓವರಾಲ್ ಇವತ್ತಿನ ಕಾರ್ಯಕ್ರಮ ಹೇಗೆ ಸಾಗಿ ಬಂತು ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಅದೇ ಓವರಾಲ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಗಿ ಬಂತು. ಒಂದು ಭಾಳಷ್ಟು ದೂರ ಬ್ಯಾಂಗ್ಳೂರಿಂದ ಆಲ್ಮೋಸ್ಟ್ 20 ಕಿಲೋಮೀಟರ್ಸ್ ಆಚೆ KR ಪುರಮಲ್ಲಿ ನಡೆದ್ರು ಈವೆಂಟ್ ಸಹ. ಅದೇ ರೀತಿಯಲ್ಲಿ ಜನ ಬಂದು ಭಾಗವಹಿಸಿ ಒಂದು ಸಕ್ಸಸ್ಫುಲ್ ಈವೆಂಟ್ನ ಮಾಡಿಕೊಟ್ಟಿದ್ದಾರೆ. ಡೆಫಿನೆಟ್ಲಿ ನೆಕ್ಸ್ಟ್ ಇಯರಲ್ಲಿ ನಾವು ಇನ್ನೂ ಬ್ಯಾಂಗ್ಳೂರು ಸಿಟಿ ಸೆಂಟ್ರಲ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಅಂದ್ಕೊಂಡಿದ್ದೀರಿ.